ಹಾಯ್ ಎವ್ರಿವನ್, ವೆಲ್ಕಮ್ ಟು ದ NM ಚಾನಲ್. ಬನ್ನಿ, ಇವತ್ತು ಹಲಸಿನ ಹಣ್ಣು ತೋರಿಸ್ತಾ ಇದ್ದೀನಿ ಅಂತನಾ? ಎಸ್, ಇಡ್ಲಿ ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಇಡ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಎಲ್ಲಾ ಟೈಮಲ್ಲೂ ಅಂದ್ರೆ ನಿಮಗೆ ಹಲಸಿನ ಹಣ್ಣು ಸಿಕ್ಕಾಗಲ್ಲ, ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಆಕ್ಚುಲಿ ಇದನ್ನ ಬಾಳೆ ಎಲೆಯಲ್ಲಿ ಕಡುಬು ಅಂತ ಮಾಡ್ತಾರೆ. ಇದೇ ಹಿಟ್ಟನ್ನೇ ಬಾಳೆ ಎಲೆಗೆ ಹಾಕ್ಬಿಟ್ಟು ಮಡಚಿ ಅದನ್ನ ಬೇಯಿಸೋದ್ರಿಂದ ಸೇಮ್ ಇದೇ ತರ ಪ್ರೊಸೀಜರ್, ಬೇಯಿಸೋದು ಕೂಡ ಅದು ಕಡುಬು ತರ ಮಾಡ್ಕೋಬಹುದು. ಇದು ಇಡ್ಲಿ, ಇದು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ನೀವು. ನೋಡಿ, ಬಾಳೆ ಎಲೆನೇ ಬೇಕು ಅಂತ ಇಲ್ಲ, ನನ್ನ ಮಗಳಿಗೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಬಾಕ್ಸಿಗೆ ಬೆಳಗ್ಗೆ ತಿಂಡಿಗೂ ಮಾಡಿದ್ದೆ, ಹಾಗೆ ಬಾಕ್ಸಿಗೆ ಕೂಡ ಮಾಡಿದ್ದೆ. ಅವಳು ಫುಲ್ ಬಾಕ್ಸ್ ನ ಖಾಲಿ ಮಾಡ್ಕೊಂಡು ಬಂದಿದ್ದು, ಖುಷಿಯಾಗಿ ಹೋಗಿತ್ತು ನನಗೆ. ಸೊ ಅವಳಿಗೆ ತುಂಬಾ ಫೇವ್ರೇಟ್ ಇದು ಇಡ್ಲಿ, ಅದಕ್ಕೋಸ್ಕರ ಮಾಡಿದೆ ನಾನು. ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಲ್ವಾ? ಬನ್ನಿ, ನಾನು ಆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ. ಆ ರೆಸಿಪಿಗೆ ನಾನು ಫಸ್ಟ್ 1 ಲೋಟ ಆಗೋಷ್ಟು ಅಕ್ಕಿನ ಹಿಂದಿನ ದಿನ ರಾತ್ರಿ ನಾನು ನೆನೆಸಿಟ್ಕೊಂಡಿದ್ದೆ. ಅಂದ್ರೆ ಹಣ್ಣು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡು. ನಾನು ಒಂದು 10 ಹಣ್ಣನ್ನ ತಗೊಂಡಿದ್ದೆ. 10 ಹಣ್ಣು ತೋಳೆ, ಅಂದ್ರೆ ಆ ಹಣ್ಣಿನ ತೋಳೆ ಬರುತ್ತಲ್ವಾ, 10 ಹಣ್ಣು ತಗೊಂಡಿದ್ದೆ ನಾನು. ಹಾಗೆ 1 ಲೋಟ ಆಗೋಷ್ಟು ತೋರಿಸಿದ್ನಲ್ವಾ ಲೋಟ, ಅದರಲ್ಲಿ 1 ಲೋಟ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು ರಾತ್ರಿನೇನೆ. ಇದಕ್ಕೆ ದೋಸೆ ಅಕ್ಕಿ ಕೂಡ ಹಾಕೋಬಹುದು. ನಾನು ನಮ್ಮ ಊರಿಂದ ತಂದಿರೋಂಥ ಅಕ್ಕಿ ಹಾಕೊಂಡಿದೀನಿ. ಇದು ಸ್ವಲ್ಪ ಪಾಲಿಶ್ ಇರಲ್ಲ, ಕೆಂಪಕ್ಕಿ. ನಾನು ಇದನ್ನೇ ಹೆಚ್ಚಾಗಿ ದೋಸೆಗೆಲ್ಲ ಯೂಸ್ ಮಾಡುವಂಥದ್ದು, ಅದಕ್ಕೆ ಹಾಕೊಂತ ಇದ್ದೀನಿ. ಇದಕ್ಕೇನೆ ನಾನು ಹಣ್ಣು ಕೂಡ ಹಾಕೋತೀನಿ ಇವಾಗ. ಚಿಕ್ಕದಾಗಿ ಸೀಳಿ ಸೀಳಿ ಹಾಕೋಬೇಕು. ಒಂದು 10 ಪೀಸ್ ಆಗೋಷ್ಟು ಹಣ್ಣನ್ನ ತಗೊಂಡಿದ್ದೀನಿ ನಾನು. ಬೀಜ ಹಾಕೋ ಹಾಗಿಲ್ಲ, ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಬೀಜನ. ಆ ಬೀಜ ಚಟ್ನಿ ಕೂಡ ಮಾಡ್ಕೋಬಹುದು ನೀವು, ಸಾಂಬಾರ್ಗೆ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಇದೇ ಹಿಟ್ಟನ್ನೇ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ದೋಸೆ ಕೂಡ ಮಾಡ್ಕೋಬಹುದು. ನಾನು ಇದನ್ನ ತರತರಿಯಾಗಿ ರುಬ್ಕೋತೀನಿ, ಯಾಕಂದ್ರೆ ಇಡ್ಲಿಗಲ್ವಾ ಮಾಡ್ತಿರೋದು, ಅದಕ್ಕೇನೆ ತುಂಬಾ ಫೈನ್ ಆಗಿ ರುಬ್ಕೊಳ್ಳಲ್ಲ. ನೋಡಿ, ಇದನ್ನ ಸ್ವಲ್ಪ ದಪ್ಪಗೆ ಅಂದ್ರೆ ತರತರಿಯಾಗಿ ರುಬ್ಕೊಂಡ್ ಬರ್ತೀನಿ. ಫಸ್ಟ್ ಅಕ್ಕಿ ಹಣ್ಣನ್ನ ನೋಡಿ ನಾನು ತರತರಿಯಾಗಿ ರುಬ್ಕೊಂಡಿದೀನಿ. ಒಂದು 1/4 ಕಪ್ಪಿನಷ್ಟು ನಾನು ಅನ್ನ ಹಾಕೋತಾ ಇದ್ದೀನಿ. ಅನ್ನ ಇಲ್ಲ ಅಂದವರು ದಪ್ಪ ಅವಲಕ್ಕಿನ ನೆನೆಸ್ಬಿಟ್ಟು ಒಂದು ಹಿಡಿ ಆಗೋಷ್ಟು ಹಾಕೊಂಡ್ರೆ ಸಾಕು. ಏನಕ್ಕೆ ಹಾಕೋತೀವಿ ಅಂದ್ರೆ ಇಡ್ಲಿ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಎದ್ದು ಬರುತ್ತೆ ಅಂತ. ಹಾಗೆ 1/4 ಕಪ್ಪಿನಷ್ಟು ನಾನು ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ಸ್ವೀಟು ಸ್ವಲ್ಪ ಮೈಲ್ಡ್ ಆಗಿರ್ಲಿ, ಇದು ಹಣ್ಣಿನ ಫ್ಲೇವರ್ ಚೆನ್ನಾಗಿ ಕೊಡ್ಬೇಕಲ್ವಾ, ಅದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆನೆ ಹಾಕಿ. ತುಂಬಾ ಸ್ವೀಟ್ ಮಾಡಕ್ ಹೋದ್ರೆ ಏನಾಗುತ್ತೆ, ಹಣ್ಣಿನ ಫ್ಲೇವರ್ ಹೊಟ್ಟೋಗುತ್ತೆ. ಅದಕ್ಕೆ ನಾನು ಬೆಲ್ಲನ ಒಂದು 1/4 ಕಪ್ಪಿನಷ್ಟು ತಗೊಂಡಿದ್ದೀನಿ. ಒಂದು 2-3 ಆಗೋಷ್ಟು ಏಲಕ್ಕಿನ ಹಾಕೊಳ್ಳಿ, ಘಮ ಚೆನ್ನಾಗಿ ಕೊಡುತ್ತೆ. ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕೋತಾ ಇದೀನಿ, ತುಂಬಾ ಹಾಕೋಬೇಡಿ. ಒಂದು ಚಿಟಿಕೆ ಆಗೋಷ್ಟು ಅಷ್ಟೇನೆ ಉಪ್ಪು, ಬ್ಯಾಲೆನ್ಸ್ ಆಗುತ್ತೆ, ಆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಸೌಳಾಗಲ್ಲ ಅಂತ ಹೇಳ್ತಾರೆ ನಮ್ ಕಡೆ, ಅದಕ್ಕೋಸ್ಕರನೇ. ನೋಡಿ, ಇಡ್ಲಿ ಹಿಟ್ಟು ರೆಡಿ ಆಗಿದೆ ನೋಡಿ. ಇದು ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದು ಯಾವ ತರ ಅಂದ್ರೆ ಚಿರೋಟಿ ರವೆ ಬರುತ್ತಲ್ವಾ, ಅಷ್ಟು ತರತರಿಯಾಗಿ ರುಬ್ಕೋಬೇಕು. ನಾನು ಸ್ವಲ್ಪ ನೀರ್ ಚಿಮ್ಸ್ಕೊತಾ ಇದೀನಿ ನೋಡಿ ಹಿಟ್ಟಿಗೆ, ತುಂಬಾ ಅಲ್ಲ, ಒಂದು ಸ್ವಲ್ಪ ನೀರ್ ಚಿಮ್ಸ್ಕೊಂಡಿರೋದು ಅಷ್ಟೇನೆ ನಾನು. ಹಾಗೆ ನಾನು ಈ ಪ್ಲೇಟ್ಗೆಲ್ಲ ನಾನು ತುಪ್ಪನ ಹಚ್ಕೋತಾ ಇದೀನಿ, ಈಸಿಯಾಗಿ ಅದು ಎದ್ದು ಬರುತ್ತೆ, ಮತ್ತೆ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ. ತುಪ್ಪ ಸ್ವೀಟಿಗೆ ತುಂಬಾ ಚೆನ್ನಾಗಿ ಹೊಂದುತ್ತಲ್ವಾ, ಬೆಲ್ಲದ ಸ್ವೀಟ್ಗಳಿಗೆಲ್ಲ, ಅದಕ್ಕೇನೆ ನಾನು ತುಪ್ಪ ಹಚ್ಚೋದ್ರಿಂದ ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ಆಮೇಲೆ ಈಸಿಯಾಗಿ ಕೂಡ ಪ್ಲೇಟ್ನ ನೀವು ತೊಳ್ಕೊಬೋದು. ಅದಕ್ಕೇನೆ ಎಲ್ಲಾ ಪ್ಲೇಟ್ಗೂ ನಾನು ಇದೇ ತರನೇ ತುಪ್ಪ ಹಾಕೊಂಡು ಹಚ್ಕೋತಾ ಇದೀನಿ ನೋಡಿ. ಈ ಸ್ವೀಟ್ ಇಡ್ಲಿಗಳಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅಲ್ವಾ. ನಾನು ಎಲ್ಲಾ ಪ್ಲೇಟ್ಗೂ ಇದೇ ತರನ ಹಚ್ಕೊಂಡು ಇವಾಗ ಇಡ್ಲಿ ಒಂದೊಂದಾಗೇನೆ ಎಲ್ಲದಕ್ಕೂ ಹಾಕೋಬಿಡೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನ ಹಿಂಗೆ ಹಾಕಿದ ತಕ್ಷಣ ಒಂದೇ ಸಲ ಈಗ ಬೀಳ್ಬೇಕು, ಆ ತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಲ್ವಾ. ಹೀಗೆ ಒಂದೊಂದಾಗೆ ನಾನು ಹಾಕೋತಾ ಬರ್ತಾ ಇದ್ದೀನಿ. ಎಲ್ಲಾ ಪ್ಲೇಟ್ಗೂ ಇದೇ ತರನೇ ಹಾಕೋಬೇಕು. ಹಾಗೆ ಇಡ್ಲಿ ಪಾತ್ರೆ ಕೂಡ ನಾನು ನೀರ್ನ ಹಾಕೊಂಡಿದೀನಿ, ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಕೊಂಡಿದೀನಿ ಇಡ್ಲಿ ಪಾತ್ರೆನ. ನೋಡಿ, ಇದು ಇಡ್ಲಿ ಹೇಗ್ ಬೇಯಿಸ್ಕೊತಿರೋ ಅದೇ ತರನೇ ಬೇಯಿಸ್ಕೊಳ್ಳೋದು. ಕೆಳಗಡೆ ನೀರ್ ಹಾಕೊಂಡು ಪಾತ್ರೆಗೆ, ಅದಕ್ಕಾದ ನಂತರ ನಾನು ಇದೆಲ್ಲ ತಟ್ಟೆಗಳನ್ನ ಇಟ್ಕೊಂಡು ಬೇಯಿಸ್ಕೋಬೇಕು. ಇದು 20 ಮಿನಿಟ್ಸ್ ಬೆಂದ್ರೆ ಸಾಕು, ತುಂಬಾ ಬೇಡ. ಆಮೇಲೆ ತುಂಬಾ ಬೇಯಿಸಿದ್ರು ಮೆತ್ತಗಾಗ್ಬಿಡುತ್ತೆ ನೀರೆಲ್ಲ ತಾಗಿ, ಅದಕ್ಕೇನೆ. ನೋಡಿ, ಇದು 20 ಮಿನಿಟ್ಸ್ ಬೆಂದಿದೆ. ನಾನು ಇವಾಗ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಅದು ಮಧ್ಯೆ ಇಡ್ಲಿ ಮಾತ್ರ ಸ್ವಲ್ಪ ನೀರು ತಾಕಿರುವಂಥದ್ದು, ನಾನು ತೆಗಿಬೇಕಾದ್ರೆ ಅದು ನೀರು ಅದ್ರ ಮಧ್ಯದಕ್ಕೆ ಬಿದ್ದಿರೋದು. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೆಳಗಡೆದೆಲ್ಲ ಅಲ್ವಾ. ಅದು ಫಸ್ಟ್ ಮೇಲ್ಗಡೆ ಇಡ್ಲಿಗೆ ನೀರಿನ ಹಬೆ ಬಿದ್ದಾಗ ಆ ತರ ಆಗುತ್ತೆ ನೋಡಿ. ಒಂದೊಂದಾಗೆ ಇಡ್ಲಿನ ನಾನು ಇವಾಗ ಹಾಕೋತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ನೋಡಿ. ನೀವೇನೆ ಎಷ್ಟು ಚೆನ್ನಾಗಿ ನೋಡಿ ಹೇಗೆ ಜಾರಿ ಬರ್ತದೆ ನೋಡಿ, ತುಪ್ಪ ಹಚ್ಚಿರೋದ್ರಿಂದ ಎಷ್ಟು ಚೆನ್ನಾಗಿ ನೋಡಿ. ಇಡ್ಲಿ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ನೋಡಿ, ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನೋಡಿ, ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕೋತಾ ಇದ್ರೆ ಇಡ್ಲಿ ಮೇಲೆ ನೋಡಿ ಹೇಗ್ ಕಾಣಿಸ್ತಾ ಇದೆ ಅಂತ. ಈ ಇಡ್ಲಿ ಮೇಲೆ ತುಪ್ಪ ಸುರ್ಕೊಂಡ್ ತಿಂತಾ ಇದ್ರೆ ಇಡ್ಲಿ ಹೋಗ್ತಿರೋದೇ ಕಾಣಿಸಲ್ಲ ಅಲ್ವಾ.
ಎಲ್ಲೋ ಹೋಗ್ತಾ ಇದೆ ಅಂತ ಹುಡುಕ್ಬೇಕು, ಹಂಗೆ ಹೋಗ್ತಾ ಇರುತ್ತೆ ಬಾಯಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ ಸ್ಮೂತ್ ಆಗಿ. ಹೀಗೆ ನಾನು ಹೊಸ ಹೊಸ ರೆಸಿಪಿಗಳನ್ನ ತರ್ತಾ ಇರ್ತೀನಿ. ಹಾಗೆ ನಮ್ಮ ಮಲ್ನಾಡ್ ರೆಸಿಪಿ ಕೂಡ ತರ್ತಾ ಇರ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ, ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು.